13 ಲಕ್ಷ ಭೂಮಿ ಹಾಕಿದ್ರೆ ಒಂದು ಸೂರ್ಯ ಅಂತೆ. ಏನು ಬೇರೆ? 13 ಲಕ್ಷ ಭೂಮಿ ಹಾಕಿದ್ರೆ ಒಂದು ಸೂರ್ಯ. ಅಷ್ಟು ದೊಡ್ಡ ಸೂರ್ಯ ದೇವರ ಅಪ್ಪಣೆಯಿಂದ ಬರ್ತಾ ಇದೆ ಅಂತೆ. ಯಾವ ರೀತಿ ಬರ್ತಾ ಇದೆ? ಹುಟ್ಟಬೇಡವೆಂದು ಆತನು ಅಪ್ಪಣೆ ಕೊಟ್ಟರೆ ಸೂರ್ಯನು ಹುಟ್ಟುವುದಿಲ್ಲ. ಆತನ ಪ್ರಕಾಶವು ಅಂದಿನಿಂದ ಇಂದಿನವರೆಗೂ ಹೇಗೆ ಪವರ್ ಕಡಿಮೆ ಆಗಿಲ್ವೋ, ಯೇಸು ಕ್ರಿಸ್ತನ ಸೃಷ್ಟಿಕರ್ತನು ಆತನು. ಯಾರ ಪ್ರೇರೆ? ಸೃಷ್ಟಿಕರ್ತನು ಪ್ರೇರೆ ಆತನು. ಲೋಕಗಳು ಬಾಯಿಂದ ಉಂಟು ಮಾಡಿದಂಥ ಪರಮಾತ್ಮನ ಮಗನು. ಆತನ ಹತ್ರ ಶಕ್ತಿ ಇಲ್ವಾ? ಆತನ ರಕ್ತದಲ್ಲಿ ಬಿಡುಗಡೆ ಇಲ್ವಾ? ಆತನ ರಕ್ತದಲ್ಲಿ ವಿಮೋಚನೆ ಇಲ್ವಾ? ಪೂರ್ಣಾಂಗವಾದ ನಿಷ್ಕಳಂಕವಾದ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಆತನು ಜಗದುತ್ಪತ್ತಿಗೆ ಮುಂಚೆ ಗೊತ್ತು ಮಾಡಲ್ಪಟ್ಟು ಅಂತ್ಯ ದಿನದಲ್ಲಿ ನಮಗೋಸ್ಕರ ಪ್ರತ್ಯಕ್ಷನಾದನು. ಹಬ್ಬ ಹರಿದಿನ ನಡುವಾಗ ಹಳ್ಳಿ ಕಡೆ ಒಂದು ವಾರದ ಮುಂಚೆ, ಒಂದು 15 ದಿವಸದ ಮುಂಚೆ ಕುರಿಗಳನ್ನು ತೆಗೆದು ಬಂದು ಮೇವನ್ನು ಹಾಕಿ ಚೆನ್ನಾಗಿ ಅದನ್ನು ಉಬ್ಬಿಸಿ ಕಡಿಯೋದಕ್ಕೆ ತಯಾರು ಮಾಡಿರ್ತಾರೆ. ದೇವರು ಯಾವಾಗಿದ್ದು ತಯಾರು ಮಾಡಿದ್ದಾರೆ ಈ ಕುರಿಯನ್ನು? ಜಗತ್ತುತ್ಪತ್ತಿಗೆ ಮುಂಚೆ ಗೊತ್ತು ಮಾಡಲ್ಪಟ್ಟು ಮೊದಲೇ ಕುರಿಯನ್ನು ಕೊಂಡುಕೊಂಡು ಮನುಷ್ಯನಾದಂಥ ನೀನು ಆ ದಿನಕ್ಕೋಸ್ಕರ, ಅಂದರೆ ಹತ ಮಾಡುವಂಥ ಹಬ್ಬಕ್ಕೋಸ್ಕರ ನೀನು ನೇಮಕ ಮಾಡಿ ಆ ಕುರಿಯನ್ನು ತಂದಿರುವಾಗ, ದೇವರು ಲೋಕ ಉಂಟಾಗೋದಕ್ಕಿಂತ ಮುಂಚೆ ಮನುಷ್ಯರ ಪಾಪ ನಿವಾರಣೆಗೋಸ್ಕರ ಆಗಲೇ ಏನು ಮಾಡಿದ್ದಾರೆ? ದೇವರು ಆಲೋಚನೆ ಮಾಡಿ ಆ ಕುರಿಯನ್ನು ಕಟ್ಟಾಕಿದ್ದಾರೆ. ಯಾವಾಗ? ನಮ್ಮ ಪಾಪ ಪರಿಹಾರದ ನಿಮಿತ್ತ ಆಗಿ ಆತನನ್ನು ಜಜ್ಜುವುದು ತಂದೆಯಾದ ಪರಮಾತ್ಮನ ಸಂಕಲ್ಪವಾಗಿತ್ತು. ಈ ಲೋಕದ ಪರಿಹಾರಕ್ಕೋಸ್ಕರ, ಪಾಪದ ಪರಿಹಾರಕ್ಕೋಸ್ಕರ ಒಂದು ಬಲಿ ಬೇಕಾಗಿತ್ತು. ಆ ಬಲಿಯೇ ಕರ್ತನಾದ ಯೇಸು ಕ್ರಿಸ್ತನ ಪ್ರೇರೆ. ಆತನ ರಕ್ತದಲ್ಲಿ ನಾವು ತೊಳೆಯಲ್ಪಡಬೇಕು ಪ್ರೇರೆ. ಆತನ ರಕ್ತದಲ್ಲಿ ತೊಳೆಯಲ್ಪಟ್ರೆ ಸತ್ತರು ಬದುಕುವರು. ಬದುಕುತ್ತಾ ಆತನನ್ನು ನಂಬುತ್ತೀಯಾ? ಬದುಕುತ್ತಾ ಆತನನ್ನು ಘನಪಡಿಸ್ತೀಯಾ? ಬದುಕುತ್ತಾ ಆತನಿಗೋಸ್ಕರ ಸಾಕ್ಷಿಯಾಗಿ ಜೀವಿಸ್ತೀಯಾ? ಸಾಯ್ತೀವಿ ಖಂಡಿತ. ಈ ಲೋಕದಲ್ಲಿ ಎಂಥವ್ರಿಗೂ ಸಾವು ಬರುತ್ತೆ. ಸತ್ತರು ದೇವರ ಜೊತೆಗೆ ಸದಾ ಜೀವಿಸ್ತೇವೆ ಪ್ರೇರೆ. ಸದಾ ಜೀವಿಸ್ತೇವೆ. ಆತನಿಂದ ಬಂದಿರುವಂಥ ಆತ್ಮಕ್ಕೆ ಸಾವಿಲ್ಲ ಪ್ರೇರೆ. ಕೆಲವರು ಏನಂತಾರೆ, ಆತ್ಮಹತ್ಯೆ ಮಾಡ್ಕೊಬಿಟ್ಟ. ನಿಜಾನ ಆ ಮಾತು? ಆತ್ಮಕ್ಕೆ ಸಾವಿಲ್ಲ. ಆತ್ಮ ಸಾವು ಮಾಡ್ಕೊಂಡಿಲ್ಲ, ಶರೀರ ಹತ್ಯೆ ಮಾಡ್ಕೊಂಡಿದ್ದಾನೆ. ಆತ್ಮಕ್ಕೆ ಸಾವಿಲ್ಲ. ಜೀವಿಸುವ ಆತನ ದೇವರ ಬಳಿಯಿಂದ ಬಂದಂಥ ಆತ್ಮಕ್ಕೆ ಸಾವಿಲ್ಲ. ಯಾಕಂದರೆ ದೇವರು ಸದಾ ಜೀವಿಸುವವನು. ಆತನಲ್ಲಿರುವಂಥ ಆತ್ಮವು ನಮ್ಮಲ್ಲಿ ಸದಾ ಜೀವಿಸುವಂಥದ್ದು. ದೇಹ ಮಾತ್ರ ಮಣ್ಗೋಗುತ್ತೆ. ಆತ್ಮವು ತನ್ನನ್ನು ದಯಾಪಾಲಿಸಿದ ಆ ಪರಮಾತ್ಮನ ಬಳಿಗೆ ಸೇರುತ್ತೆ. ಅವರಿಂದ ದೇವರು ನರಕಕ್ಕೆ ಕಳಿಸ್ಬೇಕು, ಸ್ವರ್ಗಕ್ಕೆ ಕಳಿಸ್ಬೇಕು, ದೇವರ ಕೈಯಲ್ಲಿ ನಾವು ಹೋಗ್ತೇವೆ. ದೇವರ ಚಿತ್ತ. ದೇವರು ಇಷ್ಟಪಡುವಂಥ ರೀತಿಯಲ್ಲಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಯೇಸು ಕ್ರಿಸ್ತನ ರಕ್ತದಲ್ಲೂ ದೇಹದಲ್ಲೂ ಪಾಲಿಭಾಗಸ್ಥರಾಗಿ ಒಂದು ದಿವಸ ನಾವು ಲೋಕವನ್ನು ಬಿಡುವಾಗ ನಾವು ಪರಮಾತ್ಮನ ಬಳಿಗೆ ಸೇರುತ್ತೇವೆ. ಅಲ್ಲಿ ಮರಣವಿಲ್ಲ, ದುಃಖವಿಲ್ಲ, ಗೋಳಾಟವಿಲ್ಲ. ಸದಾ ಸಂತೋಷ, ಸದಾ ಸಮಾಧಾನ, ಸದಾ ನೆಮ್ಮದಿ ಇರುತ್ತೆ. ಆ ಒಂದು ನಿತ್ಯ ಜೀವಕ್ಕೆ ಹೋಗೋದಕ್ಕೋಸ್ಕರ ನಾವು